ಹೆಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಪ್ರತಾಪ್. ಇವತ್ತು ಯೂಟ್ಯೂಬ್ ಚಾನಲ್ನ ಹೇಗೆ ಡಿಲೀಟ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನಿಮ್ಗೆ ಯಾವಾಗಾರೋ ಯೂಟ್ಯೂಬ್ ಚಾನಲ್ನ ನಾನು ಏನೋ ಹಾಕಿರೋ ಕಂಟೆಂಟ್ಸ್ಗಳು ಚೆನ್ನಾಗಿ ಓಡಿಲ್ಲ, ನಾನು ಬೇರೆ ಥರ ಕಂಟೆಂಟ್ ಮಾಡಬೇಕು, ಸುಮ್ಮನೆ ಪ್ರತಿ ಸಲ ಬೇರೆ ಬೇರೆ ಇಮೇಲ್ ಐ ಡಿನ ಓಪನ್ ಮಾಡೋದ್ಕಿಂತ ನೀವು ಇರೋ ಇಮೇಲ್ ಐ ಡಿಗೇ ಹೊಸ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಏನಾರು ಇತ್ತು, ಈ ವಿಡಿಯೋನ ತಪ್ಪದೆ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಮೊಬೈಲಲ್ಲೇ ಸಿಂಪಲಾಗಿ ಮಾಡ್ಬೋದು. ನೀವೇನು ಇದಕ್ಕಂತ ಲ್ಯಾಪ್ಟಾಪು ಏನೂ ಅವಶ್ಯಕತೆ ಇಲ್ಲ. ನಾನು ತುಂಬ ಯೂಟ್ಯೂಬು ಎಲ್ಲನೂ ನೋಡ್ತಾ ಇದ್ದೆ. ನಂದು ಆ್ಯಕ್ಚುಲಿ ಒಂದು ಚಾನಲ್ ಅಂತ ಮಾಡ್ಕೊಂಡು 1-2 ವೀಡಿಯೋ ಹಾಕಿದ್ದೆ. ನನಗೇನು ಅದು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಡಿಲೀಟ್ ಮಾಡ್ತಾಯಿದ್ದೀನಿ. ನೀವು ಫಸ್ಟು ಮಾಮೂಲಿ ಬ್ರೌಸರ್ ಕ್ರೋಮ್ ಯಾವುದಿದೆ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋ ಅಥವಾ ಸ್ಟುಡಿಯೋ ಯೂಟ್ಯೂಬ್ ಅಂತ ಹೊಡೆದ್ರೆ ಇದು ಬರುತ್ತೆ. ಸೊ ಇದರಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ, ಮೊದಲನೇದಾಗಿ ನೀವು ಅಲ್ಲಿ ಮೇಲೆ 3 ಡಾಟ್ಸ್ ಇದೆಯಲ್ಲ, ಅದನ್ನು ನೀವು ಹೊಡೆದ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ. ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೆಸ್ಕ್ಟಾಪ್ ಮೋಡ್ ಓಪನ್ ಆಗಿದೆ. ಸೊ ಇವಾಗ ಇದರಲ್ಲಿ ನೀವು ಡೈರೆಕ್ಟ್ ಯೂಟ್ಯೂಬ್ ಸ್ಟುಡಿಯೋ ಅಂತ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ಅದು ನಿಮ್ಮದೇ ಆದ ಅಪ್ಲಿಕೇಶನ್ ಇರುತ್ತಲ್ಲ ಯೂಟ್ಯೂಬ್ ಸ್ಟುಡಿಯೋ, ಅದನ್ನು ಓಪನ್ ಆಗುತ್ತೆ. ನಂದು ಆ್ಯಕ್ಚುಲಿ ಇದೊಂದು ಚಾನಲ್ ಮಾಡ್ಕೊಂಡಿದ್ದೆ, ಬರೀ ಒಂದು 5 ವ್ಯೂ 1 ಸಬ್ಸ್ಕ್ರೈಬರ್ ಆಗಿದ್ದರು, ನಾನೇನಂತ ಹಾಕಿರಲಿಲ್ಲ. ಸೊ ಇದು ಬ್ಯಾಕ್ ಬಂದಾಗ ಲಾಗಿನ್ ಅಂತ ಬಟನ್ ಇದೆಯಲ್ಲ, ಲಾಗಿನ್ ಬಟನ್ ಹೊಡೆದಾಗ ಈ ಥರ ಕ್ರೋಮಲ್ಲೇ ಓಪನ್ ಆಗುತ್ತೆ. ಸೊ ಕ್ರೋಮಲ್ಲೇ ಓಪನ್ ಆಯಿತು. ಸೊ ಈ ಥರ ಓಪನ್ ಆಗಿದೆ, ಡೆಸ್ಕ್ಟಾಪ್ ಸೈಟಲ್ಲಿ ಈ ಥರ ಓಪನ್ ಆಗಿದೆ. ಲೆಫ್ಟು ಫುಲ್ ಬಾಟಮಲ್ಲಿ ಹೋದರೆ ನಿಮಗೆ ಸೆಟ್ಟಿಂಗ್ ಸಿಂಬಲ್ ಸಿಕ್ತು. ಆ ಸೆಟ್ಟಿಂಗ್ನ ಹೊಡಿಬೇಕು. ಇಲ್ಲಿ ಚಾನಲ್, ಜನರಲ್ ಅಲ್ಲ ಚಾನಲ್ ಅಂತ ಇದೆಯಲ್ಲ, ಚಾನಲ್ನ ಹೊಡಿಬೇಕು. ಚಾನಲ್ಗೆ ಹೋದ ಮೇಲೆ ನಿಮಗೆ ಈ ಥರ ತೋರಿಸುತ್ತೆ. ಸೊ ಅದರಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಫುಲ್ ಮೇಲ್ ತಳ್ಳಿ, ಮ್ಯಾನೇಜ್ ಯೂಟ್ಯೂಬ್ ಅಕೌಂಟ್ ಅಂತ ಇದೆಯಲ್ಲ, ಅದು ಕೊಡಿರಿ. ಸೊ ಯೂಟ್ಯೂಬ್ ಓಪನ್ ಆಗ್ಬಿಟ್ಟು ವಾಪಸ್ ಬ್ಯಾಕ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಅಲ್ಲಿ ಕೆಳಗಡೆ ಇದೆಯಲ್ಲ ವ್ಯೂ ಅಡ್ವಾನ್ಸ್ ಸೆಟ್ಟಿಂಗ್, ಅದಕ್ಕೆ ಕ್ಲಿಕ್ ಮಾಡಬೇಕು. ಡಿಲೀಟ್ ಚಾನಲ್ ಸಿಕ್ತು. ಡಿಲೀಟ್ ಚಾನಲ್ ಹೊಡೆದ ತಕ್ಷಣ ಏನು ಡಿಲೀಟ್ ಆಗಲ್ಲ, ಡಿಲೀಟ್ ಚಾನಲ್ ಹೊಡಿಬೇಕು. ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮೇಲ್ ಐ ಡಿ, ನಿಮ್ಮ ಹತ್ರ ಎಲ್ಲ ಕನ್ಫರ್ಮೇಷನ್ ತೊಗೊಳಕ್ಕೆ ಇದೆಲ್ಲ ಕೇಳ್ತಾ ಇರುತ್ತೆ. ನಿಮ್ಮದು ಫಿಂಗರ್ ಪ್ರಿಂಟು ಅಥವಾ ಏನು ಲಾಕ್ ಏನಾರು ಹಾಕಿದರೆ ಅದನ್ನೇ ತೊಗೊಳುತ್ತೆ. ಕಂಟಿನ್ಯೂ ಹೊಡೀರಿ, ಅದು ತೊಗೊಂಡು. ಸೊ ಇಲ್ಲಿ ನಿಮಗೆ ಹೈಡ್ ಮಾಡಬೇಕಾ ಪರ್ಮನೆಂಟ್ಲಿ ಡಿಲೀಟ್ ಅಂತ ಕೇಳ್ತೆ. ಪರ್ಮನೆಂಟ್ಲಿ ಡಿಲೀಟ್ ಮಾಡಬೇಕು ನಾನು. ಪರ್ಮನೆಂಟ್ಲಿ ಡಿಲೀಟ್. ಸೊ ಇವಾಗ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಹೇಳ್ತಿದೆ. ಅಂದರೆ ನಿಮ್ಮದು ಯಾವುದೇ ಇವಾಗ ಪ್ಲೇಲಿಸ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು, ಅಥವಾ ನಿಮ್ಮ ಕಮೆಂಟ್ ಮಾಡಿರೋದಾಗಿರ್ಬೋದು, ಅಥವಾ ನೀವು ಯಾರಿಗೋ ಸಬ್ಸ್ಕ್ರೈಬ್ ಆಗಿರ್ಬೋದು, ಅದೆಲ್ಲ ಕಂಪ್ಲೀಟ್ಲಿ ಡಿಲೀಟ್ ಕೇಳ್ತಾ ಇದೆ. ಸೊ ಕ್ಲಿಕ್ ಮಾಡಬೇಕು ಎರಡಕ್ಕೂ. ಡಿಲೀಟ್ ಮೈ ಕಂಟೆಂಟ್ ಏನಿದೆ ಅದಕ್ಕೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ಮೇಲ್ ಐ ಡಿ ಅಲ್ಲೇ ಮೇಲ್ ತೋರಿಸಿದೆ, ನಾನು ಅದನ್ನು ಬ್ಲರ್ ಮಾಡಿದ್ದೀನಿ. ಅದನ್ನೇ ನೀವು ಟೈಪ್ ಮಾಡಿಬಿಟ್ಟು ಡಿಲೀಟ್ ಮೈ ಅಕೌಂಟ್ ಹೊಡಿಬೇಕು. ಸೊ ಇಲ್ಲಿಗೆ ನಿಮ್ಮ ಅಕೌಂಟ್ ಬಂದು ಡಿಲೀಟ್ ಆಗಿದೆ. ಇಷ್ಟೇ ಸಿಂಪಲ್ಲಾಗಿ ನಿಮ್ಮ ಚಾನಲ್ನ ನೀವು ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡಿಬಿಟ್ಟು ನೀವು ಹೊಸದಾಗಿ ನೀವು ಓಪನ್ ಮಾಡ್ಕೋಬೋದು. ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.